ತುಲಾರಾಶಿಯವರು ಇಂತಹ ಸುಯೋಗವನ್ನು, ಇಂತಹ ಉತ್ತಮವಾದಂಥ ಅವಕಾಶಗಳನ್ನು ತಾವು ಉತ್ತಮವಾಗಿ ಬಳಸ್ಕೊಳ್ಳಿ. ಇದನ್ನು ಬಳಸ್ಕೊಂಡಾಗ ನಿಮಗೆ ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಗಳು, ವ್ಯಾಪಾರದಲ್ಲಿ ಗೊಂದಲಗಳು, ವ್ಯವಹಾರದಲ್ಲಿ ಅಡೆತಡೆಗಳು, ಏನಾದರೂ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡುವಂಥ ಇಂಥದ್ದೆಲ್ಲದಕ್ಕೂ ಸಹ ಉತ್ತಮವಾದಂತಹ ಒಂದು ಮಾಸ ಅಂತ ಅಂದರೆ ಅದು ಕಾರ್ತಿಕ ಮಾಸದ ನವೆಂಬರ್ ತಿಂಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ನವೆಂಬರ್ ತಿಂಗಳು ಮಾಸ ಭವಿಷ್ಯ ತೆಗೆದುಕೊಂಡಾಗ ನವೆಂಬರ್ ತಿಂಗಳಿನಲ್ಲಿ 2 ಗ್ರಹಗಳ ಬದಲಾವಣೆಗಳಾಗುತ್ತೆ. ಒಂದು 23ನೇ ತಾರೀಕು ತುಲಾರಾಶಿಗೆ ಬುಧನ ಪ್ರವೇಶ, 26ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರನ ಪ್ರವೇಶ. ಇದರಿಂದ ಒಳಿತುಗಳು ಉಂಟು ಮತ್ತು ಸಮಸ್ಯೆಗಳಾಗುವಂಥದ್ದು ಉಂಟು. ತುಲಾರಾಶಿಗೆ ಬುಧನ ಪ್ರವೇಶದಿಂದ ಒಂದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇದುವರೆಗೂ ಸಹ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಂತಹ ಶುಕ್ರನ ಮಿತ್ರಗ್ರಹನಾದಂತಹ ಬುಧ ಅಲ್ಲಿ ಬರೋದರಿಂದ ತುಲಾರಾಶಿಗೆ ಬುಧನ ಪ್ರವೇಶದಿಂದ ತುಂಬ ಅತ್ಯಂತ ಲಾಭವನ್ನು ನಾವು ನೋಡ್ತೇವೆ. ಅದು ಕೇವಲ ಬುಧಗ್ರಹ ಇರುವಂಥದ್ದು ಕೇವಲ ಒಂದೇ ತಿಂಗಳು. ಒಂದು ತಿಂಗಳಿದ್ದರೂ ಸಹ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಟ್ಟೋಗ್ತಾರೆ ತುಲಾರಾಶಿಗೆ ಬುಧಗ್ರಹ. ಯಾರಾದರೂ ರಿಯಲ್ ಎಸ್ಟೇಟ್ ಮಾಡುವಂಥವರು, ಭೂಮಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು, ಯಾರಾದರೂ ಮನೆ ಖರೀದಿ ಮಾಡಬೇಕು, ಸೈಟನ್ನು ನಾನು ಖರೀದಿ ಮಾಡಬೇಕು ಅಥವಾ ಮನೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ತುಲಾರಾಶಿವರೆಗೆ ಅತ್ಯಂತ ಯೋಗ ಫಲವನ್ನು ತಂದುಕೊಡುವಂಥದ್ದು ಬುಧಗ್ರಹ. ಜೊತೆಯಲ್ಲಿ ಹೊಸದಾಗಿ ಕೆಲಸವನ್ನು ಆರಂಭವನ್ನು ಮಾಡಬೇಕು, ಯಾವುದಾದ್ರೂ ಒಂದು ಬಿಸ್ನೆಸ್ ಆರಂಭವನ್ನು ಮಾಡ್ತೇನೆ, ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಆಲೋಚನೆ ಮಾಡುವಂಥವರು ಸಹ ಇದೇ ಕಾರ್ತಿಕ ಮಾಸದಲ್ಲಿ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಬುಧನ ಯೋಗ ಫಲದಿಂದ ಶುರು ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂಥ ಲಾಭದ ದಿನಗಳು, ಅತ್ಯಂತ ಅನುಗ್ರಹ, ಬುಧನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಎಲ್ಲ ಸುಯೋಗ ತುಲಾರಾಶಿಗೆ ಬುಧನ ಪ್ರವೇಶದಿಂದ ಆಗುತ್ತೆ. ಅತ್ಯಂತ ಯೋಗ ಫಲದಲ್ಲಿ ಕೂತಿರುವಂಥದ್ದು, ಅತ್ಯಂತ ಲಾಭದಾಯಕವನ್ನು ನೋಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಬುಧನ ಪ್ರವೇಶದಿಂದ ತುಲಾರಾಶಿಗೆ. ತುಲಾರಾಶಿಯವರು ಇಂತಹ ಸುಯೋಗವನ್ನು, ಇಂತಹ ಉತ್ತಮವಾದಂಥ ಅವಕಾಶಗಳನ್ನು ತಾವು ಉತ್ತಮವಾಗಿ ಬಳಸ್ಕೊಳ್ಳಿ. ಇದನ್ನು ಬಳಸ್ಕೊಂಡಾಗ ನಿಮಗೆ ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಗಳು, ವ್ಯಾಪಾರದಲ್ಲಿ ಗೊಂದಲಗಳು, ವ್ಯವಹಾರದಲ್ಲಿ ಅಡೆತಡೆಗಳು, ಏನಾದರೂ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡುವಂಥ ಇಂಥದ್ದೆಲ್ಲದಕ್ಕೂ ಸಹ ಉತ್ತಮವಾದಂತಹ ಒಂದು ಮಾಸ ಅಂತ ಅಂದರೆ ಅದು ಕಾರ್ತಿಕ ಮಾಸದ ನವೆಂಬರ್ ತಿಂಗಳು. ನಂತರದಲ್ಲಿ ಬುಧಗ್ರಹನ ಸ್ಥಾನ ಪಲ್ಲಟವಾಗುತ್ತೆ. ಈ ರೀತಿಯಾದಂತಹ ವಾತಾವರಣ ಮತ್ತೆ ನಿಮಗೆ ಸಿಗುವಂಥದ್ದು ಬಹಳ ಅಪರೂಪವಾಗಿರುತ್ತೆ. ಆದ್ದರಿಂದ ಇಂತಹ ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ನಮಸ್ಕಾರ.